ನೋಡ್ಲಾ ನಾನು ಹೇಳ್ಕೊಟ್ಟಂಗೆ ತಲೆಗೆ ಗೆಪ್ತಿ ಇಟ್ಕೊಂಡಿದ್ಯಾ ಹೆಂಗೆ? ಏನಣ್ಣ ನೀನು ನೀನು ಹೇಳಿದ್ದ ಇಷ್ಟು ಬೇಗ ಮರ್ತೋದು ಉಂಟಾ? ನಾನು ಎಲ್ಲ ದೆಪ್ತಿನೇ ಇಟ್ಕೊಂಡಿದ್ದೀನಿ. ಆ ಜೀವನಿಗೆ ಮಣ್ಣು ಮುಗ್ಸೋದಂತೂ ಗ್ಯಾರಂಟಿ ಕಣಣ. ಅಲ್ಲ ಕಣಣ, ನೀನು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಆ ಜೀವ ಬಗ್ತಾನೆ ಇರ್ತಾನ. ಬಗ್ಗಕ್ಕೆ ನೀನು ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ಯಲ್ಲ ಬಿಡೋಣ ಬಿಡು. ನಿನಗಂತೂ ಆ ಹುಡುಗಿ ಪಕ್ಕ ಸಿಕ್ಕಂಗೆ. ಮುಗಿಸ್ಲೇಬೇಕು ಕಲಾ, ಮುಗಿಸ್ಲೇಬೇಕು. ಅಲ್ಲ, ಅವ್ನು ನನ್ನನ್ನು ಏನು ಅಂದ್ಕೊಂಡವನೆ, ಕೈಲಾಗದೇ ಇದ್ದವನು ಅಂತ ಅಂದ್ಕೊಂಡಿದ್ದಾನ. ಅವನಿಗೇನೆ ಅಲ್ಪ ಸ್ವಲ್ಪ ಆಸ್ತಿ ಇರೋನು. ಇನ್ನು ನಾನು ನನ್ನದು ಎಷ್ಟು ಬೇಕಾದರೂ ಜಾಗ ಹೋಗ್ಲಿಕ್ಕಲ್ಲ. ನನಗಂತೂ ಆ ಹುಡುಗಿನ ಮದುವೆ ಆಗಲೇಬೇಕು. ಅವ್ನು ಇಡೀ ಆಸ್ತಿನೆಲ್ಲ ನುಂಗಿ ನಾನು ನೀರು ಕುಡಿಬೇಕು. ಆವಾಗ ಗತಿ ಇಲ್ದೇ ನನ್ನ ಹತ್ರ ಅವಳು ಬಂದೇ ಬರ್ತಾಳೆ. ಅವ್ರ ಮನೆಯವ್ರಿಗೆ ಚಿತ್ರವಾಗಿ ಹಿಂಸೆ ಕೊಟ್ಟರೆ ಅವಳೇ ನನ್ನ ಹತ್ರ ಹುಡುಕೊಂಡು ಬರ್ತಾಳೆ. ಬರಲೇಬೇಕು, ಬರೋ ಥರ ನಾನು ಮಾಡಲೇಬೇಕು. ಮಾಡ್ತೀನಿ, ನೀನು ಮಾಡಬೇಕು ನನ್ನ ಜೊತೆಲಿ ಇದ್ಕೊಂಡು. ಗೊತ್ತಾಯ್ತಲಾ? ಏನಣ್ಣ ನೀನು ನನ್ನ ಮೇಲೆ ನಂಬಿಕೆ ಇಡೋಣ. ತಿನ್ನೋದಕ್ಕೆ ಊಟ ಕೊಡಿಸ್ತೀಯಾ, ಬೇಕು ಅಂದಾಗ ಚಿಕನು ಮಟನು ಕೊಡಿಸ್ತೀಯಾ, ಕುಡಿಯೋದಕ್ಕೆ ಎಣ್ಣೆನೂ ಕೊಡಿಸ್ತೀಯಾ, ಜೊತೆಗೆ ದುಡ್ಡು ಕೊಡ್ತೀಯಾ. ಇನ್ನೇನಣ್ಣ ಬೇಕು ನನಗೆ? ಎಲ್ಲ ನೀನೇ ಕೊಡಿಸ್ತಿರ್ಬೇಕಾದ್ರೆ ನನಗಿದಕ್ಕಿಂತ ಬೇಕಣ್ಣ? ಇಲ್ಲ ಕಣಣ, ಇಲ್ಲ. ನಾನಂತೂ ನಿನಗೆ ಸಪೋರ್ಟ್ ಮಾಡೋದು. ಆ ಜೀವನ ಹೆಂಗೆ ಇವತ್ತು ಮುಳುಮುಕ್ಕಿಸ್ತೀನಿ ನೋಡು. ನೀನು ಅವ್ರ ಮನೆ ಹತ್ರ ಹೋಗಲೇಬೇಕು. ಹೋಗಿ ಅವ್ರ ಅವ್ವನ ಜೊತೆ, ಅವ್ರ ಅಜ್ಜಿ ಜೊತೆ, ಅವ್ರ ಅಜ್ಜಿ ಹೆಂಗಿದ್ರು ನೀನು ಬೇಗ ನಂಬ್ತಾಳಲ್ವಾ, ನಂಬೋ ಥರ ಮಾಡಿಬಿಡೋಣ. ಹೆಂಗಾದ್ರೂ ಆಸ್ತಿ ಪೇಪರ್ಗೆ ಮೊದಲೇ ಸ್ವಾಭಿಮಾನಿ ಮುಂಡೆದು. ಆಸ್ತಿ ಪೇಪರ್ಗೆ ಸೈನ್ ಹಾಕಿಸ್ಕೊಂಡು ಅವನ್ನ ತಿರ್ಬೋಕಿ ಮಾಡಿಬಿಡೋಣ. ಅದಕ್ಕೆ ಅಲ್ವಲ್ಲ ನಿನ್ನನ್ನು ನಾನು ಜೊತೆಲಿ ಇಟ್ಕೊಂಡಿರೋದು. ಇಲ್ಲ ಅಂದಿದ್ರೆ ನಿನಗೊಂದು ಗತಿ ಕಾಣಿಸ್ಬಿಡ್ತಿದೆ ಮಗನೇ. ಏನಾದ್ರೂ ಅಲ್ಪ ಸ್ವಲ್ಪ ಯಾ ಕಡೆಗಿಂದ ಈ ಕಡೆಗೆ ವಾಲ್ಬಿಟ್ಟು ಅಂತ ಅನ್ಕೋ, ಆಮೇಲಿದೆ ಕೈಯೂ ಇರಲ್ಲ ಕಾಲು ಇರಲ್ಲ ಮಗನೇ. ಏನಣ್ಣ ನೀನು ಅಪ್ಪಿ ತಪ್ಪಿನೂ ನನ್ನ ಮೇಲೆ ಅನುಮಾನ ಪಡಬೇಡ. ನೀನು ಸುಮ್ಕೆ ಇರೋಣ. ಗೊತ್ತಾಗತ್ತೆ ನನ್ನ ಜೊತೆಲೇ ಇದೆಯಲ್ವಾ, ಮುಂದಕ್ಕೆ ಸಾನೇ ಗೊತ್ತಾಗುತ್ತೆ. ನೋಡಿದೆಯಲ್ಲ ಯಾರಿಗೆ ಹೆಂಗೆ ಮಾಡ್ಬಿಡ್ತೀನಿ ಅಂತ. ಹುಷಾರಾಗಿರು ನೀನು ನನ್ನ ಜೊತೆ. ನನ್ನನ್ನು ಬಿಡೋಣ. ನನ್ನ ಮೇಲೆ ನಿನ್ಗೆ ಯಾಕೆ ಅನುಮಾನ? ಈ ಜೀವ ಎಲ್ಲಿ ಬರ್ತಿದ್ದಾನೋ ಏನು ಕತೆನೋ ಒಂದು ಗೊತ್ತಿಲ್ಲ. ಈಗ ಸಿಗ್ತೀನಿ ಅಂತ ಹೇಳಿದ್ದ, ಇನ್ನೂ ಬರ್ನಿಲ್ಲ. ಅವನ ಬಗ್ಗೆ ಯೋಚನೆ ಮಾಡೋಣ ಅಂದರೆ ನೀನು ಇಲ್ದರ್ದೆಲ್ಲ ನನ್ನ ತಲೆ ಮೇಲೆ ಸುಮ್ಮನೆ ಅನುಮಾನ ಬೀಜ ತುಂಬ್ಕೊಂಡು ಕೂತಿದ್ಯಾ. ಹಾಂ, ಬೇರೆಯವ್ರನ್ನೆಲ್ಲ ಜಾಸ್ತಿ ನಂಬೋಕ್ಕಾಗಲ್ಲ ಅಂತಲೇ ನಿನ್ನನ್ನು ಇಟ್ಕೊಂಡಿರೋದು. ನೀನೇನಾದ್ರೂ ಜಾಸ್ತಿ ಮಾಡ್ತು ಅಂದರೆ ಹೇಳಿದ್ದೀನಿ ಮೊದಲೇಗೆ. ಹುಷಾರಾಗಿರು. ಓಹೋ, ಬತ್ತಿದ್ದಾನೆ ಜೀವ. ನೋಡ್ಲಾ, ನಗ್ನಗ್ತವಾಗಿ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ನೀನೀಗ. ಕಣಣ, ನೀನು ಹೊಸಿ ನಗ್ನಗ್ತವಾಗಿರೋ. ಈ ಮುಸುಡಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನನ್ನ ಜೊತೆ ಅನುಮಾನ ಬರಕಿಲ್ವಾ ಅವನಿಗೆ? ಹೌದಲ್ವಾ? ಓಹ್, ಇಲ್ಲೇ ಇದ್ದಾರೆ ಇಬ್ರು. ಮುರಳಿ, ಏನಪ್ಪ ಇಬ್ರು ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ, ಏನು ಸಮಾಚಾರ? ಇನ್ನೆಲ್ಲ ಮತ್ತೆ ನನ್ನ ಸರಿಯಾದ ಟೈಮಲ್ಲಿ ನನ್ನ ಕೈ ಹಿಡ್ದವ್ರು ಇವರು. ಅವ್ರ ಜೊತೆ ಮಾತಾಡ್ದಾನೆ ಇನ್ಯಾರ ಜೊತೆ ಮಾತಾಡಲಿ? ನನಗೆ ಕಷ್ಟ ಕಾಲದಲ್ಲೆಲ್ಲ ದುಡ್ಡು ಕೊಟ್ಟು ನೋಡು. ಇವತ್ತು ನಾನು 4-5 ಎಕರೆ ತಗೊಂಡಕ್ಕಲ್ಲ. ನೆನ್ನೆನೆ ಅದೇ ವಿಚಾರವಾಗಿ ಬಾ ಮಾತಾಡೋಣ ಅಂತ ಹೇಳಿದ್ರೆ ನೀವೆಲ್ಲ ಅದೇನೋ ಅಂತಿರಲ್ಲಪ್ಪ, ಪಾಟಿ ಪೂಟಿ ಅಂದ್ಕೊಂಡು ಅದನ್ನು ಕೊಡ್ಸುಮ ಅಂತ ನಾನೇ ಖುಷಿಯಾಗಿ ಕರೆಸಿದ್ರೆ ನೀನೇ ಬಂದಿಲ್ಲ ನೋಡು. ಮತ್ತೆ ಇವಾಗ ಬರ್ತಿದ್ಯಲ್ಲ ನೀನು. ಏನು ಹೇಳ್ತಿದ್ಯಾ ನೀನು? 4-5 ಎಕರೆನಾ? ನಮ್ಮ ಮಾತಾ ಹೇಳೋ ನೀನು. ನಿನ್ನ ಹತ್ರ ಇರೋದೇ 5 ಕುಂಟೆ, ಅದರಲ್ಲಿ 5 ಎಕರೆಗೆ ಜಾಗ ತಗೋತೀನಿ ಅಂದರೆ ಏನು ಸಾಮಾನ್ಯದ ವಿಷಯನ ಅದು? ಅಯ್ಯೋ, ನಂಬಿದ್ರೆ ನಂಬು, ಬಿಟ್ಟರೆ ಬಿಡು. ನನಗೆ ಕಾಸು ಕೊಟ್ಟು ಪುಣ್ಯಾತ್ಮ ಇಲ್ಲೇ ಅವನೇ ನೋಡು, ಮುರಳಿ ಅಣ್ಣ. ಇನ್ನೇನು ಮತ್ತೆ ಅವ್ನು ಇರೋವರೆಗೂ ನನಗೆ ಯಾವುದು ತಾಪತ್ರಯ ಇಲ್ಲ ನೋಡು. ಮತ್ತೆ ದುಡ್ಡು ಕಾಸಿಗೆಲ್ಲ ನೋಡು, ಬೇಕಾದ್ರೆ ಕೇಳು ಅಣ್ಣನೇ. ಏನು ಹೇಳ್ತಿದ್ದ ನೀವು ಮುರಳಿ? ದಿಟ್ಟವಾಗ್ಲೂ ಅವನು 4-5 ಎಕರೆ ಜಮೀನು ತಗೊಂಡ? ಅಯ್ಯ, ನಿನಗೆ ಯಾಕೆ ಅನುಮಾನ ಬಂತು? ನಾನೇ ಕಾಸು ಕೊಟ್ಟಿವ್ನಿ. ಇವನ ಹತ್ರ ಇದ್ದಿದ್ದು 5 ಕುಂಟೆ. ಆದರೆ ಅದ್ರಲ್ಲಿ ಚೆನ್ನಾಗಿ ಬೆಳೆ ಗಿಡ ಎಲ್ಲ ಬಂದಿತ್ತು ನೋಡು. ಆ ಬೆಳೆಲಿ ಚೆನ್ನಾಗಿ ಸಲಿ ಫಲ ಕೊಟ್ಟ ಮೇಲೆ ಇನ್ನೇನು ಮಾಡವನೆ, ಅದಕ್ಕೆ ನಾನು ಕೊಟ್ಟೆ ನೋಡು. ಅದಕ್ಕೆ ಮನೇಲಿ ಕಾಸು ಕೀಸು ಇಟ್ಕೊಬೇಡ ನೀನು. ಅದ್ರ ಬದಲು ಒಂದು 4-5 ಎಕರೆನ ತಗೋಬಿಡು. ಜಾಗ ನನಗೆ ಗೊತ್ತಿರೋರ ಹತ್ರ ಐತೆ. ಸುಮ್ಮನೆ ಅವರು ಬೇರೆಯವ್ರಿಗೆ ಕೊಡೋದಕ್ಕಿಂತ ಇದು ಮಾಡ್ಕೊಳ್ಳೋಕ್ಕಿಂತ ನೀನಾದ್ರೂ ಬೆಳೆ ಬೆಳ್ಕೊಂಡ್ರೆ ಆಯಿತು. ಮುಂದಕ್ಕೆ ನಿನ್ನ ಮಕ್ಕಳಿಗೆಲ್ಲ ಆಯ್ತದೆ ಅಂತ ಹೇಳಿ ಕೊಡಿಸ್ದೆ ಕಣಪ್ಪ. ಅಯ್ಯ, ನೀನು ಕೈಗೂ ಬೈಗೂ ಸಿಕ್ಕಿಲ್ಲ ನೋಡು. ಇವನಿಗೆ ಕೊಡಿಸ್ದೆ ಚೆನ್ನಾಗಿರೋ ಜಾಗವೇ. ಏನಪ್ಪ
ಏನೋ ನನಗಂತೂ ಅಲ್ಲಕ್ಕಲ್ಲ ನಾನು ಅಷ್ಟು ದುಡಿತಿದ್ದೀನಿ ಮಾಡ್ತಾ ಇದ್ದೀನಿ ನಮಗೇನೆ ಮನೆಗೇನೆ ಖರ್ಚು ಮಾಡಿಕೊಂಡು ಗದೆ ಖರ್ಚು ಮಾಡಿಕೊಂಡು ತೋಟ ಗಿಡ ಖರ್ಚು ಮಾಡಿಕೊಂಡು ಉಳಿದ್ರು ನಮ್ಮ ಕೈಗೆ ಎಷ್ಟೋ ಉಳಿತೈತೆ ನೀನು ನೋಡಿದ್ರೆ 4-5 ಎಕರೆ 1 ಎಕರೆನೇ ತಗೊಳ್ಳೋಷ್ಟು ನಮಗೆ ಹತ್ರ ದುಡ್ಡು ನಿಲ್ತಾನೆ ಇಲ್ಲ. ನೀನು ನೋಡಿದ್ರೆ 4-5 ಎಕರೆ ಮುಳ್ಳಿ ನೀನು ಗ್ರೇಟ್ ಬಿಡ್ಲ ಚೆನ್ನಾಗಿ ದುಡ್ಡು ಕೊಡ್ತಿದ್ಯಲ್ಲ, ಸಾಲ ಕೊಡ್ತಿದ್ಯಲ್ಲ, ಏನೋ ಒಳ್ಳೇದಾಗಲಿ ಬಿಡ್ಲ. ನೀನು ನಿನ್ನ ಹೆಂಡ್ರು ನಿನ್ನ ಮಕ್ಕಳನ್ನ ಚೆನ್ನಾಗೆ ನೋಡ್ಕೊಳ್ಳೋಕ್ಕೆ ಭೂಮಿ ತಾಯಿ ರೆಡಿಯಾಗಿ ಸಿಕ್ಕವ್ಳಕ್ಕಲ್ಲ ನಿಜವಾಗ್ಲೂ. ಇನ್ನೇನಿಲ್ಲ ಮತ್ತೆ ಭೂಮಿ ತಾಯಿನ ತಗೊಂಡಿದ್ದೀಯಲ್ಲ, ಆರಾಮಾಗಿ ಜೀವನ ನೆಮ್ಮದಿ ಭಾವನೆ ಆಗ್ತದೆ ಬಿಡ್ಲ. ಅವಳು ಮಾತ್ರ ನೀನು ನಿಮ್ಮ ಕೈ ಬಿಡಲಕ್ಕಲ್ಲ, ಕೈ ಬಿಡಲು. ಗೊತ್ತು ಬಿಡ್ಲ, ನೀನೇನೆ ಸಿಟಿಲಿ ಇತ್ಕೊಂಡವನೇ ಆ ಕೆಲಸ ಬಿಟ್ಟು ಬಂದು ಹಳ್ಳಿ ಸೇರ್ಕೊಂಡಿದ್ಯೆ, ಇಷ್ಟು ದುಡಿತಾ ಇದೆಯೇ. ಮತ್ತು ನಾನು ಇಲ್ಲೇ ಇದ್ಕೊಂಡು ಇಲ್ಲೇ ಹಳ್ಳೀಲಿ ಜಮೀನೆಲ್ಲ ಮಾಡ್ಕೊಂಡು ನೋಡಿಕೊಂಡು ಇನ್ನು ನಾನು ತಗೊಳ್ಳೋದು ಹೆಂಗೈತೆ? ತಗೋಬೇಕು ಕಣಪ್ಪ, ನಮ್ಮಂಥವ್ರುವೆ ಬಡವ್ರ ಮಕ್ಕಳು ಬೆಳಿಬಾರ್ದೆ. ಅಯ್ಯೋ ಯಾರಪ್ಪ ಇಲ್ಲ ಅಂದವರು ಬೆಳಿಲೇಬೇಕು. ಇಲ್ಲ ಅಂದರೆ ತುಳಿಯೋರೇ ಜಾಸ್ತಿ ಜನ ಆಗ್ಬಿಡ್ತಾರೆ ನೋಡು. ಅವ್ರನ್ನ ತುಳಿದು ನಾವು ಮೇಲಕ್ಕೆ ಒಂದ್ಸಲ ನಿಂತ್ಕೋಬೇಕು. ನೋಡ್ಲಾ ಜೀವ, ಇವನು ನೋಡು ಕಲ್ತ್ಕೋ. ಸುಮ್ಮನೆ ಅಲ್ಲಿ ಇಲ್ಲಿ ಖರ್ಚು ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡ್ತಿದ್ದೀಕಲ್ಲ. ನೀನು ಒಂದು 4-5 ಎಕರೆನ, ಇವನಂತವನೇ 4-5 ಎಕರೆನ ತಗೊಂಡವನೇ ಅಂದರೆ ನೀನು ಒಂದು 7-8 ಎಕರೆನಾದ್ರೂ ತಗೋಬಾರ್ದಲ್ಲ ನೀನು? ಏನು 7-8 ಎಕರೆನಾ? ಏನಪ್ಪ ನಾನಂತೂ ಕಾಣೆ. ಅಯ್ಯ ನನ್ನ ಮೊಮ್ಮಗ ಇನ್ನೂ ಬಂದಿಲ್ಲ. ದೇತಾಗೋದು ಏನು ಕತೆನೋ ಒಂದು ಗೊತ್ತಾಯ್ತಲ್ಲ. ಬಾರೆ ಹಂಗೆ ಅಂಗಡಿ ತಗೋಗಿದ್ದು ತಗೋಗಿದ್ದಾನೆ ಏನೋ ವಿಚಾರಿಸ್ಕೊಂಡು ಬರುಮ. ಅಯ್ಯೋ ಅದಕ್ಕೆ ಅಲ್ವೇನವ ಹುಡಿಕೊಂಡು ಬತ್ತಾರದು. ನೋಡ್ಮ ನಡಿ ಎಲ್ಲೋದನು. ಫೋನ್ ಬೇರೆ ತಗೊಂಡೋಗಪ್ಪ ಅಂದರೆ ಅಲ್ಲಿ ಗದ್ದೆ ಪದಲ್ಲಿ ಎಲ್ಲನೂ ಅದೇನು ಸಿಗೋಕ್ಕಿಲ್ವಂತೆ ನೋಟು ವರ್ಕು. ಅದಕ್ಕೆ ಅಮ್ಮ ಮನೇಲೆ ಬಿಟ್ಬಿಟ್ಟು ಹೋಯ್ತದೆ ಈ ಗಂಡು. ಅಯ್ಯೋ ನಮಗೆ ಯಾಕ್ಲ ಮುರಳಿ? ಬೇಡ ಬಿಡಪ್ಪ, ಕಾಲಿದ್ದಷ್ಟು ಅಷ್ಟೇ ಚಾಚಬೇಕು, ಇಲ್ಲ ಅಂದರೆ ಏನಾದರೂ ಎಡವಟ್ಟಾಗೋಗುತ್ತೆ. ನನಗೆ ಅತ್ಯಾಸ ಇಲ್ಲ ಕಣಪ್ಪ, ಬೇಡ ಸಾಕು ನನಗೆ. ವಾ ಜೀವ, ಇಲ್ಲೆಲ್ಲ ಮಾಡ್ತಿದ್ಯಾ ನೀನು? ದಡ್ಡಣ್ಣ ಹಟ್ಟಿ ತಗ ಬರೋದು ಬಿಟ್ಬಿಟ್ಟು ಗಾಬರಿ ಆಗಿರ್ತೈತೆ, ಏನು ಎತ್ತ ಅಂತ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲೆಲ್ಲ ಮಾತಾಡ್ತಿದ್ಯಾ ನೀನು? ಓಹೋ ಅಜ್ಜಿಯವರು, ಚೆನ್ನಾಗಿದ್ದೀರಾ? ಊಟ ಆಯ್ತಾ, ಕಾಫಿ ಆಯ್ತಾ, ಎಲ್ಲ ಆಯ್ತಮ್ಮ? ಓ ಇಲ್ಲ ಅಂದರೆ ಏನಪ್ಪ, ನಿಮ್ಮ ಮನೆ ಕರ್ಕೊಂಡೋಗಿ ತಿನ್ಸ್ಕಳ್ಸಿ ಏನು ಬಿಟ್ರೆ ನಮ್ಮ ಮನೆ ರಾಣಿನೇ ಆಗ್ಬಿಡ್ತೀಯ ನೀನು. ಅದಕ್ಕೇನಮ್ಮ ಊಟ ತಿಂಡಿ ಕಾಪಿಗೆಲ್ಲ ಕೇಳ್ಬೇಕು ನೀನು. ನಮ್ಮ ಮನೆ ಅದು ನಿಮ್ಮ ಮನೆ ಥರ ಅಂದ್ಕೊಂಡು ಬತ್ತಾ ಇರ್ಬೇಕು ಅಷ್ಟೇ. ಅಯ್ಯೋ ದೊಡ್ಡ ಮಾತು ಕಣಪ್ಪ ನೀನು. ಇಷ್ಟೊಂದಲ್ಲ ಅಷ್ಟೇ ಖುಷಿ ನೋಡವ. ಆದರೆ ನಿಮ್ಮವ್ವ ಅವಳಲ್ಲ ಒಬ್ಬ ಭದ್ರ ಕಾಳಿ ಮಾಕಾಳಮ್ಮ. ಅವತ್ತೆಲ್ಲ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಲು ನನ್ನ ಜೀವನ ಹೆಂಡತಿಯಿಂದ. ಹೋಗ್ಲಿ ಬಿಡವ. ಇನ್ನೇನು ಮತ್ತೆ ಫ್ರೆಂಡ್ ಹುಡುಗಿ ಬೇರೆ ನಾವು ಬಿಟ್ಕೊಟ್ಟವ. ಸುಮ್ಮನೆ ಇರೋ, ನಮ್ಮ ಓನ್ ಬುದ್ಧಿ ನಿನಗೆ ಗೊತ್ತಲ್ವಾ? ಅದು ಯಾಕೆ ಪುನಃ ಕೆಣಕಿ? ನನಗೆ ಬೇಜಾರಾಯ್ತೈತಪ್ಪ. ಅವ್ವ ಸಾಕು ಸುಮ್ಮನಿರವ ನೀನು. ಪಾಪ ಅವಳೇನೋ ಗೊತ್ತಿಲ್ದಂಗೆ ಮಾಡವಳೆ, ನೀನು ತಾನೇ ಅದನ್ನೇ ಇಟ್ಕೊಂಡು ಕೆಣಕ್ತಾ ಬಿದ್ದಿರ್ತೀಯ. ಲವ್ ಮುರಳಿ, ನೀನು ಇದಕ್ಕೆ ಸರೋಯ್ತು ಕಣ್ಲಾ. ಹೋಗ್ಲಿ ಬಿಡ್ಲಾ, ನೀವೆಲ್ಲ ನಮ್ಮವ್ರಲ್ವಲ್ಲ, ನಿಮಗೆ ಮಾಡಿದ್ರೆ ಇನ್ಯಾರು ಮಾಡೋಕ್ಕದ್ದು? ಅವ್ರು ಏನು ಬೇಕಂತ ಮಾಡಿದ್ದಲ್ವಲ್ಲ, ಪಾಪ ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ? ಸಿಟಿಲಿದ್ದವ್ರಲ್ವಾ. ಜೀವ ಇಲ್ಲೇನಪ್ಪ ಮಾಡ್ತಿದ್ಯೆ? ಹಟ್ಟಿಗೆ ಬರೋದು ಬಿಟ್ಬಿಟ್ಟು ಪುನಃ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಮಾತಾಡೋಷ್ಟು ದೊಡ್ಡನಾಗ್ಬಿಟ್ಟ ನೀನು. ಅಯ್ಯೋ ಹಂಗೇನಿಲ್ಲವ, ಯಾರು ದೊಡ್ಡವ್ರ ಜೊತೆ ಮಾತಾಡ್ತಿದ್ದೀನಿ ನೋಡು, ಮುರುಳಿ ಜೊತೆ ಮಾತಾಡ್ತಿದ್ದೀನಿ, ಇವ್ರ ಹತ್ರ ಮಾತಾಡ್ತಿದ್ದೀನಿ, ಸುಮ್ಕೆ ಇರವ. ಅಕ್ಕ ಅದು ಯಾಕಕ್ಕ ಹಂಗಂದಿಯೇ? ನಾನೀಯ ಒಂದು 4-5 ಎಕರೆನ ಜಾಗ ತಗೊಂಡೆ, ಅದಕ್ಕೆ ಗಂಡು ಐಕ್ಲೆಲ್ಲ ಪಾರ್ಟಿ ಮಾಡ್ತಾ ಇದ್ವಿ, ಅದಕ್ಕೆ ಕರಿವಾ ಅಂತ ನಿಂತ್ಕೊಂಡು ಜೀವ ನೀನು ಬಲ ಹೆಂಗೋ ಖುಷಿ ಅಲ್ವಾ? ನನಗೂ ಖುಷಿ ಆಗೈತೆ, ಅದಕ್ಕೇನೆ ಪಾರ್ಟಿ ಮಾಡುಮ ಬಾ ಅಂತ ಕರಿವಾ ಅಂತ ಕರಿತಾ ನಿಂತಿದೆ. ಅದಕ್ಕೆ ಮುರಳಿ ಅಣ್ಣ ನೋಡು, ನೀನು ನಾನು ಕೊಡ್ತೀನಿ ದುಡ್ಡು, ಹಂಗೆ ನೀನು ಜಾಗ ತಗೊಳಪ್ಪ ಅಂತ ಬುದ್ಧಿವಾದ ಹೇಳ್ತಾ ಇದ್ರು. ಅಷ್ಟೊತ್ತು ನೀವು ಬಂದ್ರಿ. ಏನು ನೀನು 4-5 ಎಕರೆ ಜಾಗ ತಗೊಂಡ? ಯಪ್ಪ ಅದು ಹೆಂಗಲ್ಲ? ಅಯ್ಯೋ ಅವನಿಗೆ ಈ ಸಲ ಮಳೆ ಇಲ್ಲದೆ ಹೋದ್ರೂ ಬೆಳೆ ಚೆನ್ನಾಗಿ ಫಲ ಕೊಟ್ಟದ ಕಣವ. ಅದಕ್ಕೇ ಆ ನಂಬಿಕೆ ಮೇಲೇ ಇವನಿಗೂ ಸಾಲ ಕೊಟ್ಟೆ. ಅದರಲ್ಲೂ 4-5 ಎಕರೆ ತಗೊಂಡವನೇ ನೋಡು. ಮತ್ತೆ ಅವನು ಈ ಸಲ ಚೆನ್ನಾಗಿ ಬೆಳೆ ಬೆಳೆದ್ರೆ ಮುಂದಿನ ಸಲ ಇವನು ಏನಿಲ್ಲ ನಮ್ಮ ಮನೆ ಸ್ಥಾನನ ಪಡ್ಕೊಂಡ್ಬಿಡ್ತಾನೆ. ನಮಗಿಂತ ದೊಡ್ಡವನಾದ್ರೂ ಆಶ್ಚರ್ಯ ಇಲ್ಲ ನೋಡವ. ಅಯ್ಯೋ ಈ ಮುಸುಡಿಗೆ ಅಬ್ಬಬ್ಬಬ್ಬಾ, ಅದು ಹೆಂಗೆ ಉದ್ಧಾರ ಆಗ್ಬಿಟ್ಟ? ನಮ್ಮ ಜೀವನ ಇದ್ದಾನೆ ಗೂಬೆ. ಅಷ್ಟೊಂದು ದುಡಿತಾನೆ, ಅಷ್ಟೊಂದು ಗದ್ದೆ ತಗೋಯ್ತಾನೆ, ತಿರುಗಾಡ್ತಾನೆ, ಏನು ನೆಟ್ವರ್ಕ್ ಮಾಡಲ್ಲ ಅಂತ ಅನಿಸುತ್ತೆ ಕೆಲಸವ. ಈ ಮುಸುಡಿನೇ ಇಷ್ಟೊಂದು 4-5 ಎಕರೆ ತಗೊಂಡೈತೆ, ಏನೋ ಆಗೈತೆ. ಅದೇನೆ ಕಣವ. ಅದಕ್ಕೂ ನಾನು ಜೀವನ್ಗೆ ಹೇಳ್ತಾ ಇದ್ದೆ ನೋಡು, ಮುರಳಿ ಅಣ್ಣ ಕೊಡ್ತದೆ ಈಸ್ಕೋ, ನೀನು ನಿನ್ನ ಆಸ್ತಿ ನಿನ್ನ ಹತ್ರನೇ ಇರುತ್ತೆ, ಇನ್ನೊಂದು 2 ಎಕರೆ ಜಾಸ್ತಿನೇ ತಗೋ, ಸಾಲವಾಗಿ ಕೊಡ್ತದೆ ಅಂತ ಹೇಳ್ತಾ ಇದ್ದೀನಿ. ಕೇಳ್ತೇನೆ ಇಲ್ಲ. ಹೌದೇನಪ್ಪ ಮುರಳಿ, ನಮ್ಮ ಜೀವನ್ಗೆ ಸಾಲ ಕೊಟ್ಟಿಯಾ? ಗದ್ದೆ ತೋಟ ತಗೊಳಕ್ಕೆ? ಗದ್ದೆ ತೋಟ ಎಲ್ಲ ಕಣವ, ನಾನೇ ನಿಂತ್ಕೊಂಡು ಜಾಗ ಎಲ್ಲ ಕೊಡಿಸ್ತೀನಿ, ಬೇಕಾದ್ರೆ ಜೀವನ ಒಪ್ಪಿಸು ನೀನು. ಮುಂದುವರೆಯುತ್ತದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.